ನೀವು ಕೂಡ ಏನಾದ್ರೂ ಈ ತರ ಮದ್ಯ ವ್ಯಸನಿಗಳು ಅಥವಾ ಮಾದಕ ದ್ರವ್ಯಗಳ ವ್ಯಸನಿಗಳಾಗಿದ್ರೆ ನೀವೆಲ್ಲರೂ ತಪ್ಪದೆ ನಮ್ಮ ಹಾವೇರಿಯ ಪ್ರಜ್ವಲ್ ಮದ್ಯ ವ್ಯಸನಿಗಳ ಸಮಗ್ರ ಪುನರ್ವಸತಿ ಕೇಂದ್ರಕ್ಕೆ ಬನ್ನಿ. ಇಲ್ಲಿ ಅಡ್ಮಿಟ್ ಆಗಿ ನೀವು ಕೂಡ ಆದಷ್ಟು ಬೇಗ ಗುಣಮುಖರಾಗಿ ಅಂತ ಕೇಳ್ಕೊತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ನಾನಿವತ್ತು ಹಾವೇರಿಗೆ ಬಂದಿದ್ದೀನಿ. ಇಲ್ಲಿ ಏನಕ್ಕೆ ಬಂದಿದ್ದೇನೆ ಅಂದ್ರೆ, ಇಲ್ಲಿ ಒಂದು ಹಾಸ್ಪಿಟಲ್ ಇದೆ. ಅದು ಯಾವುದಂದ್ರೆ ಪ್ರಜ್ವಲ್ ಮದ್ಯ ವ್ಯಸನಿಗಳ ಸಮಗ್ರ ಪುನರ್ವಸತಿ ಕೇಂದ್ರ ಅಂತ. ಈ ಒಂದು ಹಾಸ್ಪಿಟ್ಲಿಗೆ ಯಾರೆಲ್ಲ ಬರ್ತಾರೆ ಅಂದ್ರೆ, ವ್ಯಸನಿಗಳು ಅಂದ್ರೆ ಮದ್ಯ ವ್ಯಸನ ಹಾಗೂ ಮಾದಕ ವಸ್ತುಗಳ ವ್ಯಸನಿಗಳು ಈ ಒಂದು ಹಾಸ್ಪಿಟಲ್ ಅಲ್ಲಿ ಬಂದು ಅಡ್ಮಿಟ್ ಆಗ್ತಾರೆ. ಈ ಒಂದು ಹಾಸ್ಪಿಟಲ್ ಎಲ್ಲಿ ಬರುತ್ತೆ ಅಂದ್ರೆ, ನಮ್ಮ ಹಾವೇರಿಯ ಕೆರೆಮತ್ತಿಹಳ್ಳಿ ರೋಡ್ನಲ್ಲಿರುವ ಚೌಶೆಟ್ಟಿ ಬಿಲ್ಡಿಂಗ್ ಅಲ್ಲಿ ಈ ಒಂದು ಹಾಸ್ಪಿಟಲ್ ಲೊಕೇಟ್ ಆಗಿದೆ. ಬನ್ನಿ ಈಗ ನಾವು ಈ ಒಂದು ಹಾಸ್ಪಿಟಲ್ ಒಳಗಡೆ ಹೋಗೋಣ. ಇಲ್ಲಿ ನಾವು ಈ ಒಂದು ಹಾಸ್ಪಿಟಲ್ನ ಡಾಕ್ಟರ್ನ ಹಾಗೆ ಇಲ್ಲಿನ ವ್ಯವಸ್ಥಾಪಕರನ್ನ ಮಾತಾಡ್ಸೋಣ. ಅದಕ್ಕೂ ಮೊದಲು ಈ ಒಂದು ಹಾಸ್ಪಿಟಲ್ ವಾತಾವರಣ ಹೇಗಿದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ನೋಡಿ, ಇದೇ ಹಾಸ್ಪಿಟಲ್ ವಾತಾವರಣ. ಎಲ್ಲ ಒಂಥರ ಹಚ್ಚ ಹಸಿರಾಗಿ ಎಷ್ಟು ಸುಂದರವಾಗಿದೆ ಈ ಒಂದು ಹಾಸ್ಪಿಟಲ್ ಲೊಕೇಟ್ ಆಗಿರೋ ಜಾಗ. ಈ ಒಂದು ಹಾಸ್ಪಿಟಲ್ನಲ್ಲಿ ಮದ್ಯ ವ್ಯಸನಿ ಮತ್ತು ಮಾದಕ ವಸ್ತುಗಳ ವ್ಯಸನಿಗಳು ಬಂದು ಈ ಒಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಯಾವ ರೀತಿ ಚಿಕಿತ್ಸೆ ಕೊಡ್ತಾರೆ, ಹಾಗೆಯೇ ಇಲ್ಲಿನ ಊಟ ವ್ಯವಸ್ಥೆ ಹಾಗೂ ಇಲ್ಲಿನ ಪೇಷಂಟ್ಗಳನ್ನ ಇವರೇ ಕರ್ಕೊಂಡ್ಬರ್ತಾರೋ ಅಥವಾ ಪೇಷಂಟ್ಗಳೇ ಬರಬೇಕು, ಎಲ್ಲದ್ರ ಬಗ್ಗೆ ಸಮಗ್ರ ಮಾಹಿತಿ ಪಡ್ಕೊಳ್ಳೋಣ. ಈಗ ಹಾಸ್ಪಿಟಲ್ ಒಳಗಡೆ ಹೋಗ್ಬಿಡೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು, ಇದೇ ಹಾಸ್ಪಿಟಲ್ ಎಂಟ್ರೆನ್ಸು. ಈಗ ನಾವು ಹಾಸ್ಪಿಟಲ್ ಒಳಗಡೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ರಿಸೆಪ್ಷನಿಸ್ಟ್ ಇದ್ದಾರೆ. ಸರ್ ನಮಸ್ತೆ. ಇಲ್ಲಿ ರೋಗಿಗಳಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಪ್ರಜ್ವಲ್ ಅಸೋಸಿಯೇಷನ್ ಹಾವೇರಿ, ಪ್ರಜ್ವಲ್ ಮದ್ಯ ವ್ಯಸನಿಗಳ ಸಮಗ್ರ ಪುನರ್ವಸತಿ ಕೇಂದ್ರ ಹಾವೇರಿ. ಉದ್ದೇಶ ಏನಪ್ಪಾ ಅಂದ್ರೆ, ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಸೇವನೆಯಿಂದ ಮುಕ್ತಗೊಳಿಸಿ ಪುನರ್ವಸತಿ ಕಲ್ಪಿಸಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಆರೋಗ್ಯಕರವಾದ ಜೀವನ ನಡೆಸಲು ದಾರಿ ಮಾಡಿಕೊಡ್ತಾರೆ. ಇಲ್ಲಿ ದೊರೆಯುವ ಸೌಲಭ್ಯಗಳು ವೈದ್ಯಕೀಯ ಚಿಕಿತ್ಸೆ, ಕುಟುಂಬ ಸಲಹೆ, ಯೋಗ ಹಾಗೂ ಧ್ಯಾನದ ಮೂಲಕ ಚಿಕಿತ್ಸೆ, ಮಾನಸಿಕ ಚಿಕಿತ್ಸೆ, ವೈಯಕ್ತಿಕ ಆಪ್ತ ಸಮಾಲೋಚನೆ, ಕುಟುಂಬ ಆಪ್ತ ಸಮಾಲೋಚನೆ ಇತ್ಯಾದಿ ಎಲ್ಲ ಇರುತ್ತೆ. ಈ ಹಾಸ್ಪಿಟಲ್ ಲೊಕೇಟ್ ಆಗಿರೋದು ಅವಾಗಲೇ ಹೇಳಿದ್ದೀನಿ, ಪ್ರಜ್ವಲ್ ಮದ್ಯ ವ್ಯಸನಿಗಳ ಸಮಗ್ರ ಪುನರ್ವಸತಿ ಕೇಂದ್ರ, ಚೌಶೆಟ್ಟಿ ಬಿಲ್ಡಿಂಗ್, ಕೆರೆಮತ್ತಿಹಳ್ಳಿ ರಸ್ತೆ, ಹಾವೇರಿ. ನೀವು ಇವರನ್ನು ಸಂಪರ್ಕಿಸಬೇಕಾದ್ರೆ ಇಲ್ಲಿ ನಂಬರ್ ಇದೆ ನೋಡಿ, 99024825563661. ಈ ನಂಬರ್ಗೆ ನೀವು ಸಂಪರ್ಕಿಸಬಹುದು. ನಾನು ಈ ಒಂದು ಡಿಸ್ಪ್ಲೇ ಮೇಲೆ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಅದಾದ್ಮೇಲೆ ಇಲ್ಲಿ ಒಂದು ಚಾರ್ಟ್ ಇದೆ, ವೇಳಾಪಟ್ಟಿ. ಈ ಒಂದು ವೇಳಾಪಟ್ಟಿಯಲ್ಲಿ ಏನಿದೆ ಅಂದ್ರೆ, ಬೆಳಿಗ್ಗೆ 7 ಗಂಟೆಗೆ ಎದ್ದೇಳ್ತಾರೆ, 6 ರಿಂದ 7 ಗಂಟೆವರೆಗೆ ವೈಯಕ್ತಿಕ ಕಾಳಜಿ, 7 ರಿಂದ 7 ಕಾಲಿಗೆ ಚಹಾ, 7 ಕಾಲರಿಂದ 8 ಗಂಟೆವರೆಗೆ ಸ್ನಾನ, 8 ರಿಂದ 9 ಗಂಟೆವರೆಗೆ ಧ್ಯಾನ ಮತ್ತು ಯೋಗ, 9 ರಿಂದ 9:30 ಉಪಹಾರ, 9:30 ರಿಂದ 10 ಗಂಟೆವರೆಗೆ ವಿಶ್ರಾಂತಿ, 10:30 ರಿಂದ 11 ಗಂಟೆವರೆಗೆ ಗುಂಪು ಚರ್ಚೆ, 11 ಗಂಟೆಯಿಂದ 11:30 ವಿಶ್ರಾಂತಿ, 11:30 ರಿಂದ 12 ಗಂಟೆವರೆಗೆ ಫಲಾನುಭವಿಗಳಿಗೆ ಪರೀಕ್ಷೆ, 12 ರಿಂದ 1 ಗಂಟೆವರೆಗೆ ಚಟುವಟಿಕೆಯಲ್ಲಿ ನಿಯೋಜಿಸೋದು, 1 ರಿಂದ 1:30 ಊಟ, 1:30 ರಿಂದ 2:30 ವೈಯಕ್ತಿಕ ಸಮಾಲೋಚನೆ, 2:30 ರಿಂದ 4 ಗಂಟೆವರೆಗೆ ವೈಯಕ್ತಿಕ ಚಟುವಟಿಕೆ ಮತ್ತು ವಿರಾಮ, 4:15 ರಿಂದ 4:30 ಚಹಾ, 4:30 ರಿಂದ 5:30 ಆಟ, 5:30 ರಿಂದ 6 ಗಂಟೆವರೆಗೆ ಗುಂಪು ಚರ್ಚೆ, 6 ಗಂಟೆಯಿಂದ 7 ಗಂಟೆವರೆಗೆ ವಿಶ್ರಾಂತಿ, 7 ಗಂಟೆಯಿಂದ 7:30 ಧ್ಯಾನ, 7:30 ರಿಂದ 8:30 ಟಿವಿ ನೋಡಕ್ ಬಿಡ್ತಾರೆ, 8:30 ರಿಂದ 9 ಗಂಟೆವರೆಗೆ ಊಟ, 9 ರಿಂದ 10:30 ಮಲಗೋದು. ಇದು ನೋಡಿ, ರಾತ್ರಿ 11 ಗಂಟೆಗೆ ಮಲಗಿ ಬಿಡ್ತಾರೆ. ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಪ್ರಜ್ವಲ್ ಆಸ್ಪತ್ರೆ ಸಭೆ ಇರುತ್ತೆ. ಪ್ರತಿ ಗುರುವಾರ ಸಂಜೆ 4:30 ಕೌಟುಂಬಿಕ ಸಭೆ ಇರುತ್ತೆ. ಪ್ರತಿ ಶನಿವಾರ ಅಧ್ಯಾತ್ಮ ಕೇಂದ್ರದ ಸದಸ್ಯರಿಂದ ಬೋಧನೆ ಇರುತ್ತೆ. ಇದನ್ನೆಲ್ಲ ನೋಡ್ಕೊಂಡು ನಾವೀಗ ಹಾಸ್ಪಿಟ್ಲ್ ಹೊರಗಡೆ ಹೋಗ್ಬಿಡೋಣ ಬನ್ನಿ. ಈ ಹಾಸ್ಪಿಟ್ಲ್ ಸಖತ್ತಾಗಿದೆ. ಇದು ಕೌನ್ಸಿಲಿಂಗ್ ರೂಮ್. ಈ ಒಂದು ರೂಮ್ ನಲ್ಲಿ ಕೌನ್ಸಿಲಿಂಗ್ ಮಾಡ್ತಾರೆ. ಈ ರೂಮ್ ಬಂದ್ಬಿಟ್ಟು ಡಿಟಾಕ್ಸಿಫಿಕೇಶನ್ ರೂಮ್.
ಈ ರೂಮು. ಇಲ್ಲಿಂದ ನಾವು ಒಳಗಡೆ ಹೋಗ್ಬಿಡೋಣ. ನೋಡಿ, ಈಗ ಇವರೆಲ್ಲ ಧ್ಯಾನಕ್ಕೆ ಕೂತಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಎಲ್ರು ಕಣ್ಣು ಮುಚ್ಕೊಂಡು ಹ್ಯಾಕ್ ಧ್ಯಾನ ಮಾಡ್ತಾರಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಂತ ಹೋಗ್ತೀನಿ. ಈ ತರ ಎಲ್ಲ ಟ್ರೀಟ್ಮೆಂಟ್ ಕೊಟ್ರೆ ಯಾರು ತಾನೇ ಹುಷಾರಾಗಲ್ಲ ಹೇಳಿ. ನೋಡಿ, ಇವರೆಲ್ಲ ಎಷ್ಟು ನಿಶ್ಶಬ್ದವಾಗಿ ಈಗ ಅವರು ಓಂಕಾರ ಓಂಕಾರ ಹೇಳ್ಕೊಂತ ಓಂ ನೋಡಿ, ಎಲ್ರು ಓಂಕಾರ ಹೇಳ್ತಾ ಇದಾರೆ. ಇಷ್ಟೊತ್ತು ನೀವೆಲ್ಲ ಧ್ಯಾನ ಮಾಡಿದ್ ನೋಡಿದ್ರಿ. ಈಗ ಯೋಗಾಸನ ಮಾಡ್ತಾರೆ ನೋಡಿ, ಯೋಗಾಸನ ಮಾಡ್ತಾರೆ. ಈ ತರ ಎಲ್ಲ ಇವರು ಯೋಗ ಧ್ಯಾನ ಮಾಡಿ ಆದಷ್ಟು ಬೇಗ ಗುಣಮುಖರಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇವರೆಲ್ಲರಿಗೂ ನಮ್ಮ ಗುರುರಾಯರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ನೀವು ಇಷ್ಟ ಹೊತ್ತು ಇವರೆಲ್ಲ ಯೋಗ ಮತ್ತು ಧ್ಯಾನ ಮಾಡಿದ್ದು ನೋಡಿದಿರಿ. ನಿಮ್ಮೆಲ್ಲರ ಆಶೀರ್ವಾದ ಇವ್ರ ಮೇಲೆ ಇದ್ರೆ ಇವರೆಲ್ಲ ಆದಷ್ಟು ಬೇಗ ಗುಣಮುಖರಾಗ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಎಲ್ರಿಗೂ ತುಂಬಾ ಧನ್ಯವಾದಗಳು ಯೋಗ ಮಾಡಿದ್ದಕ್ಕೆ, ಹಾಗೆ ಧ್ಯಾನ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಹಾಲಪ್ಪ ಅಂತ ಸರ್. ಸರ್ ನೀವೀಗ ಈ ಒಂದು ಕೇಂದ್ರದಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರ? ಸರ್ ನಾವಿಲ್ಲಿ ಸ್ಟಾಫ್ನಲ್ಲಿ ವರ್ಕ್ ಮಾಡ್ತಾ ಇದೀವಿ ಸರ್. ಹೌದಾ ಸರ್? ಹೌದು ಸರ್, ನೀವು ಈ ಒಂದು ರೋಗಿಗಳಿಗೆ ಯಾವ ರೀತಿಯ ಒಂದು ಮೋಟಿವೇಶನ್ ಮಾಡ್ತೀರಾ? ಸರ್ ಏನಿಲ್ಲ, ಅವರು ಲೌಕಿಕವಾಗಿ ಒಂದ್ ಸ್ವಲ್ಪ ಹೊರಗೆ ಬರಬೇಕು, ಸಾಮಾಜಿಕವಾಗಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಯಾಕಂದ್ರೆ ಅವ್ರ ಮನೆಯಲ್ಲಿ ನೂರಾರು ಸಮಸ್ಯೆಗಳು ಇರುತ್ತೆ. ಆ ಸಮಸ್ಯೆಯಿಂದ ಯಾವುದೋ ಒಂದು ಚಟಕ್ಕೆ ಅವ್ರು ಒಳಗಾಗಿರ್ತಾರೆ. ಆ ಚಟದಿಂದ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ನಾವು ಮಾರಲ್ ಆಗಿ ಹೇಳ್ತಾ ಇರ್ತೀವಿ ಸರ್. ಓಕೆ ಸರ್, ಈಗ ಏನಾದ್ರು ಇವರಿಗೆ ಕ್ಲಾಸ್ ತಗೊಂತೀರಾ ಸರ್? ತಗೊಳ್ತೀವಿ ಸರ್. ಬನ್ನಿ ಸ್ನೇಹಿತರೆ, ಈಗ ಇವರು ಇಲ್ಲಿಯ ರೋಗಿಗಳಿಗೆ ಒಂದು ಕ್ಲಾಸ್ ತಗೊಂತಾರೆ. ಹೇಗೆ ಕ್ಲಾಸ್ ತಗೊಂತಾರೆ ಅಂತ ನೋಡ್ಕೊಂಬಂದ್ಬಿಡೋಣ. ಪ್ರಜ್ವಲ್ ಅಸೋಸಿಯೇಷನ್ ಮದ್ಯವ್ಯಸನಿಗಳ ಸಮಗ್ರ ಪುನರ್ವಸತಿ ಕೇಂದ್ರ ಹಾವೇರಿ, ಇಲ್ಲಿ ಬಂದಿರತಕ್ಕಂಥ ನನ್ನ ಎಲ್ಲ ಸಹಮಿತ್ರರು, ಹಿರಿಯವರು, ಕಿರಿಯವರು ಎಲ್ಲರಿಗೂ ಸಹಿತ ಧನ್ಯವಾದಗಳು. ಇವತ್ತಿನ ದಿವಸ ನಾವು ಹೇಳ್ತಕ್ಕಂಥದ್ದು, ಜೀವನದಲ್ಲಿ ನಾವು ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ, ಒಂದು ಉದಾಹರಣೆಗೆ ಮದ್ಯ ಆಗಿರ್ಬೋದು, ಅಥವಾ ಧೂಮಪಾನ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದಕ್ಕೋ ನಾವು ದುಶ್ಚಟಕ್ಕೆ ನಾವು ಬಲಿಯಾಗ್ತೀವಿ. ಇದಕ್ಕೆ ನಮ್ಮ ವೈಯಕ್ತಿಕ ಕಾರಣನೂ ಇರ್ಬೋದು, ಇಲ್ಲ ಸಾಮಾಜಿಕ ಕಾರಣನೂ ಇರ್ಬೋದು, ಇಲ್ಲ ನಮ್ಮ ಕೌಟುಂಬಿಕ ಕಾರಣನೂ ಸಹಿತ ಇರ್ಬೋದು. ಆದರೆ ನಾವೇನು ಮಾಡ್ತೀವಿ ಅಂತಂದರೆ, ಅದರಿಂದ ನಾವು ಪಾರಾಗೋದು ಹೆಂಗಪ್ಪ ಅಂತೇಳ್ಬಿಟ್ಟು ನಾವು ಯೋಚನೆ ಮಾಡಲ್ಲ. ಪ್ರತಿ ದಿವಸನೂ ಸಹಿತ ನಾವು ಅದೇ ವ್ಯಸನದಲ್ಲೇ ಸಹಿತ, ಅದೇ ಇದರಲ್ಲೇ ಸಹಿತ ನಾವು ಒಳಗಾಗ್ತಾ ನಮ್ಮ ಜೀವನವನ್ನು ನಾವೇ ಸಹಿತ ಹಾಳು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರವಾಗಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ, ನಾವು ಹೇಳ್ತೀವಿ ಒಂದೊಂದು ವಿಚಾರಗಳನ್ನು. ಈ ಸಮಸ್ಯೆ ಅಂತಕ್ಕಂಥದ್ದು ಎಷ್ಟೊಂದು ಜಟಿಲವನ್ನು ತಗೊಳ್ತೀವಿ ಅಂತಂದರೆ, ನಾನು ಇಲ್ಲಿ ಬಂದಾಗಲೇ ಸಹಿತ ಕೆಲವೊಬ್ಬರು ನಾನು ಹಂಗೆ ಕೂತ್ಕೊಂಡು ಬಿಟ್ಟು ಮಾತಾಡಿಸ್ತಾ ಇರ್ತೇನೆ. ಚಿಕ್ಕ ವಿಷಯ ಅದು ನಾವು ಎಷ್ಟು ದೊಡ್ಡದಾಗಿ ನಾವು ತಗೊಳ್ತೀವಪ್ಪ ಅಂತಂದರೆ ಅದು ಹೇಳ್ಬಾರ್ದು, ಅಂಥ ರೀತಿಯಾಗಿ ನಾವು ತಗೊಳ್ತೀವಿ. ಯಾಕಂದರೆ ಮನುಷ್ಯನಿಗೆ ಬರೋದು ಸಮಸ್ಯೆ ಅಂತಕ್ಕಂಥದ್ದು, ಅದನ್ನು ಎದುರಿಸ್ತಕ್ಕಂಥ ಒಂದು ಧೈರ್ಯ ಅಂತಕ್ಕಂಥದ್ದನ್ನು ನಾವು ತಗೋಬೇಕು. ನಾವೆಲ್ಲ ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ನೀವು ಕೇಳಿದಿರಿ. ಶನಿದೇವರ ಮಹಾತ್ಮೆ ಅಂತೇಳಿ ಬಿಟ್ಟು ಶ್ರಾವಣ ಮಾಸದಲ್ಲಿ ಪುರಾಣಗಳನ್ನು ಹೇಳ್ತಾ ಇರ್ತಾರೆ ಹಳ್ಳಿಗಳಲ್ಲಿ, ಕೇಳಿದ್ರಲ್ಲ ಎಲ್ಲರೂ ಶನಿದೇವರ ಮಹಾತ್ಮೆ ಅಂತ ಹೇಳ್ಬಿಟ್ಟು. ಆ ಶನಿದೇವರ ಮಹಾತ್ಮೆಯಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಏನು ಅಂದರೆ, ಉಜ್ಜಯಿನಿಯ ಅಧಿಕಾರಿಯಾಗಿರ್ತಕ್ಕಂಥವನು, ರಾಜನಾಗಿರ್ತಕ್ಕಂಥವನು ವಿಕ್ರಮಾದಿತ್ಯ ಅಂತಕ್ಕಂಥವನು. ಒಂದ್ಸರಿ ಹಾಗೆ ನಿಮ್ಗೆ ನೆನಪು ಮಾಡಿಕೊಡ್ತೀನಿ, ಯಾಕಂದ್ರೆ ಎಲ್ಲರೂ ಸಹಿತ ಗೊತ್ತಿರ್ತಕ್ಕಂಥವ್ರು ಈ ವಿಚಾರ. ಆಗ ಅವನಿಗೆ ಸಮೃದ್ಧಿಯಾಗಿ ರಾಜ್ಯಭಾರವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ಏನಾಗುತ್ತಪ್ಪ ಅಂತಂದರೆ, ಶನಿಯ ಒಂದು ಪ್ರವೇಶ ಅಂತಕ್ಕಂಥದ್ದು, ಕಲಿಯ ಒಂದು ಪ್ರವೇಶ ಅಂತಕ್ಕಂಥದ್ದು ಅವನ ರಾಶಿಯಲ್ಲಿ ಆಗುತ್ತೆ. 5 ನಿಮಿಷ ಮಾತ್ರ. ನಮಗೆಲ್ಲರಿಗೂ ಸಹಿತ ಅಂಥ ಒಂದು ದುರ್ಘಟನೆ ಅಥವಾ ಅಂಥ ಒಂದು ಸಂದರ್ಭ, ಆ ಸಂದರ್ಭ ಬಂದೇ ನಾವು ಈ ಸ್ಥಿತಿಗೆ ಬಂದಿರತಕ್ಕಂಥದ್ದು. ಆಗ ನೋಡಿ, 5 ನಿಮಿಷ ಅವನು ಬಂದು ಬಾಗಿಲಲ್ಲಿ ಬಂದುಬಿಟ್ಟು ಶನಿ ಮಹಾತ್ಮ ಹೇಳ್ತಾನಂತೆ, ಸ್ವಾಮಿ 5 ನಿಮಿಷ, ನಾಳೆ ನಿಮ್ಮ ರಾಶಿಯಲ್ಲಿ ನಾನು 5 ನಿಮಿಷ ನಾನು ಬರ್ತಾ ಇದ್ದೀನಿ, 5 ನಿಮಿಷನಾ, ಸರಿ ಆಯ್ತು ಬಿಡಿ ಅಂತ ಹೇಳಿದ್ನಂತೆ. ಆಗ ನೋಡಿ ಏನಾಗುತ್ತೆ ಅಂದರೆ, ಬರೀ 5 ನಿಮಿಷ ಅವನು ಕುದುರೆ ಸವಾರಿಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಕಣ್ಣು ಮುಚ್ಚಿ ಕಣ್ಣು ತೆರೆದಕ್ಕೆ ಯಾವುದೋ ಒಂದು ದೇಶಕ್ಕೆ ತಗೊಂಡೋಗಿ ಹಾಕಿಬಿಡುತ್ತೆ.
ಆವಾಗ ಅವನಿಗೆ ನೋಡ್ತಾನೆ, ನಾನು ಯಾರು ಏನು ಎಂತೂ ಅದನ್ನ ಹೇಳಕ್ಕೆ ಅವನ ಕೈಲಿ ಆಗ್ತಾ ಇಲ್ಲ. ಒಂದು ಶೆಟ್ಟಿ ಅಂಗಡಿ, ಆ ಶೆಟ್ಟಿ ಅಂಗಡಿ ಕಟ್ಟೆ, ಆ ಕಟ್ಟೆ ಮೇಲೆ ಕೂತ್ಕೊಳ್ತಾನೆ. ಅವತ್ತು ಎಂದಿಲ್ಲದ ವ್ಯಾಪಾರ ಆಗುತ್ತೆ. ಯಾರಿಗೆ? ಆ ಶೆಟ್ಟಿಗೆ ವ್ಯಾಪಾರ ಆದಾಗ ಅವನೇನು ಮಾಡ್ತಾನೆ, ಅಲ್ಲಿ ಈ ಪುರುಷ ಯಾರಾಗಿರ್ಬೋದು ಇವನು ಅಂತೇಳ್ಬಿಟ್ಟು ಅವನು ಸಾಯಂಕಾಲ ತನಕ ನೋಡ್ತಾ ಇದ್ದಾನೆ. ಅವನಿಗೆ ಯಾವತ್ತೂ ವ್ಯಾಪಾರ ಆಗಲ್ಲ, ಅಂಥ ವ್ಯಾಪಾರ ಆಗ್ತೈತೆ. ಆ ಕ್ಷಣಕ್ಕೆ ಅವನೇನು ಮಾಡ್ತಾನೆ, ಸಾಯಂಕಾಲ ಆಗುತ್ತೆ, ಕದ ಹಾಕ್ತಿದಾಗ ಅವನನ್ನು ಕೇಳ್ತಾನೆ, ಏನಪ್ಪ ನಿಂದು ಯಾವ ಊರು, ಏನು ಎಂತು ಅಂತೇಳ್ಬಿಟ್ಟು ಅವನು ವಿಚಾರಿಸ್ತಾನೆ. ಆಗ ಅವನು, ಸ್ವಾಮಿ, ಅವನು ಏನನ್ನೂ ಹೇಳೋದಿಲ್ಲ, ಯಾಕಂದ್ರೆ ಅವನು ಹೇಳೋ ಪರಿಸ್ಥಿತಿ ಇಲ್ಲ. ಬರೀ 5 ನಿಮಿಷಕ್ಕೆ ಇಂಥ ಘಟನೆ ಆಗಿತ್ತೆ ಅಂದರೆ. ಅದಕ್ಕೆ ಅವನೇನು ಮಾಡ್ತಾನೆ, ಸರಿ ಯಾರಾದ್ರೂ ನಿನ್ನ ತಂದೆ ತಾಯಿ ಏನಾದರೂ ಬಂದು ಬಳಗಾದಾರ, ಸ್ವಾಮಿ ನಾನು ಏನು ಕೇಳಬೇಡ್ರಿ, ಸರಿ ಅಂತೇಳ್ಬಿಟ್ಟು ಬಾ ಮನೆಗೆ ಹೋಗೋಣ ಅಂತೇಳಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ. ನೋಡಿ, ಯಾಕಂದ್ರೆ ಇನ್ನು ಒಂದು 2 ನಿಮಿಷ ಮುಗಿಸ್ತೇನೆ. ಮನೆ ಕರ್ಕೊಂಡು ಹೋಗ್ತಾನೆ. ಮನೆ ಕರ್ಕೊಂಡು ಹೋದಾಗ ಅವನಿಗೆ ಒಬ್ಬ ಮಗಳು ಇರ್ತಾಳೆ. ಅಲ್ಲಿ ಇವನು ಅದೃಷ್ಟವಂತನಾಗಿದ್ದಾನೆ, ಏನಾದರೂ ಮಾಡಿ ನನ್ನ ಮಗಳು ಕೊಟ್ಬಿಟ್ರೆ ಪ್ರತಿ ದಿವಸ ನನಗೆ ಬೇಕಾದಷ್ಟು ಲಾಭ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಅವನ ಮಗಳಿಗೆ ಹೋಗಿ ಹೇಳ್ತಾನೆ, ನೋಡಮ್ಮ ಈ ರೀತಿಯಾಗಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾನೆ. ಸರಿ ಅಂತೇಳ್ಬಿಟ್ಟು ಸಾಯಂಕಾಲ ಒಂದು ರೂಮು, ಆ ರೂಮ್ನಲ್ಲಿ ಅವನಿಗೆ ಮಲಗೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ನಾವು ಇಲ್ಲಿ ಚಿಕಿತ್ಸೆ ಕೊಡ್ತಕ್ಕಂತಹ ಡಾಕ್ಟರ್ನ ಮಾತಾಡ್ಸ್ಬಿಡೋಣ ಬನ್ನಿ. ಇದೇ ಡಾಕ್ಟರ್ ಕನ್ಸಲ್ಟೆಂಟ್ ರೂಮ್, ಬನ್ನಿ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಶಿವಕುಮಾರ್ ಕುಂಬಳಾಳೆ ಅಂತ. ನಾನು ಇಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಸರ್. ಇಲ್ಲಿ ಮೊದಲಿಗೆ ಪೇಷಂಟ್ ಅಡ್ಮಿಷನ್ ಆದ್ಮೇಲೆ ಅವ್ರಿಗೆ 10 days ಡಿಟಾಕ್ಸಿಫಿಕೇಶನ್ ಪೀರಿಯಡ್ ಅಂತ ಇರುತ್ತದೆ ಸರ್. ಡಿಟಾಕ್ಸಿಫಿಕೇಶನ್ ಪೀರಿಯಡ್ ಅಲ್ಲಿ ಅವ್ರದ್ದು LFT ಅದು ಎಲ್ಲ ಚೆಕ್ ಮಾಡಿ ಅವರ ಲಿವರ್ ಕಂಡೀಷನ್ಸ್ ಅದು ಹೇಗಿದೆ ಅಂತ ನೋಡ್ತೀವಿ. ಅದರ ನಂತರ ಅವ್ರಿಗೆ ಬ್ಲಡ್ ದಲ್ಲಿ ಇರುವಂತ ಆಲ್ಕೋಹಾಲ್ ಅನ್ನು ರಿಮೂವ್ ಮಾಡಲು ಸಹಾಯ ಮಾಡುತ್ತೇವೆ ಸರ್. ಅದರ ನಂತರ 10 days ಸೈಕೋಥೆರಪಿ ಅಂತ ಒಂದು ಟ್ರೀಟ್ಮೆಂಟ್ ಬರುತ್ತೆ ಸರ್. ಇಲ್ಲಿ ಅವ್ರಿಗೆ ಇಂಡಿವಿಜುವಲ್ ಕೌನ್ಸಿಲಿಂಗು, ಆಮೇಲೆ ಗ್ರೂಪ್ ಕೌನ್ಸಿಲಿಂಗು, ಹಾಗೆ ಫ್ಯಾಮಿಲಿ ಕೌನ್ಸಿಲಿಂಗು ಮಾಡಲಾಗುತ್ತದೆ ಸರ್. ಅದೇ ರೀತಿ ಅವ್ರು ಏನಾದರೂ ಮಾನಸಿಕವಾಗಿ ಇದನ್ನು ಆಗ್ತಾ ಇದ್ರೆ, ಒತ್ತಡದಲ್ಲಿದ್ದರೆ ಅವ್ರಿಗೆ ಸೈಕ್ಯಾಟ್ರಿಕ್ ಏನಿದೆ ಅಲ್ಲ ಟ್ಯಾಬ್ಲೆಟ್ಸ್ಗಳನ್ನು ಅವನಿಗೆ ಕೊಟ್ಟು ಅವ್ರಿಗೆ ಗುಣಮುಖ ಮಾಡುತ್ತೇವೆ ಸರ್. ಅದೇ ರೀತಿ ಸರ್ 10 days ಡೈಸಲ್ಫರಿಕ್ ಥೆರಪಿ ಅಂತ ಇರುತ್ತೆ ಸರ್. ಇದು DS ಅಂತ ಸರ್. ಈ ಮಾತ್ರೆಗಳು ಅವರಿಗೆ ಮದ್ಯಪಾನ ಬಿಡಲು ಸಹಾಯಕ ಮಾಡುತ್ತೆ ಸರ್. ಈ ಟ್ಯಾಬ್ಲೆಟ್ಗಳು ಅವರಿಗೆ ಯಾವ ರೀತಿ ಕೆಲಸ ಮಾಡುತ್ತವೆ ಅಂತ ನಾವು 10 days ಅಬ್ಸರ್ವೇಷನ್ ಮಾಡ್ತೇವೆ ಸರ್. ಇದಾದ ನಂತರ ಸರ್ ರೋಗಿಗಳು ಇಲ್ಲಿಂದ ಹೊರಗೆ ಹೋದ ಮೇಲೆ ಅವರಿಗೆ ಫಾಲೋಅಪ್ ಮಾಡ್ತೇವೆ ಸರ್. ಒಂದು ಫೋನ್ ಮುಖಾಂತರ ಫಾಲೋಅಪ್ ಮಾಡುತ್ತೇವೆ. ಇನ್ನೊಂದು ಅವರಿಗೆ 15 ದಿವಸಕ್ಕೆ ಅಥವಾ 1 ತಿಂಗಳಿಗೆ ಇಲ್ಲಿ ಬಂದು ಚೆಕಪ್ ಮಾಡಿಸಲು ಹೇಳ್ತೇವೆ ಸರ್. ಆ DS ಟ್ಯಾಬ್ಲೆಟ್ ಇರ್ತದಲ್ಲ ಸರ್, ಅವು 3 ತಿಂಗಳಿಂದ 6 ತಿಂಗಳ ಒಳಗೆ ಕಂಟಿನ್ಯೂ ಮಾಡಬೇಕಾಗುತ್ತೆ ಸರ್. ಅವರು ಇಲ್ಲೇ ಬಂದು ಅವರು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸರ್. ಇಲ್ಲಿ ಎಲ್ಲ ರೀತಿಯಿಂದ ಒಂದು ಸೈಕ್ಯಾಟ್ರಿಕ್ ಥೆರಪಿಯಲ್ಲಿ ನಮ್ಮ ಸೈಕ್ಯಾಟ್ರಿಕ್ ಏನಿದಾರಲ್ಲ ಅವರಿಂದ ನಾವು ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೇವೆ ಸರ್. ಸರ್ ತುಂಬಾ ಧನ್ಯವಾದಗಳು, ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಈ ಚಿಕಿತ್ಸೆ ಹೀಗೆ ನಡೀತಾ ಇರಲಿ, ಹಾಗೆ ಇನ್ನೂ ಹೆಚ್ಚಿನ ಜನರನ್ನ ಈ ಒಂದು ವ್ಯಸನದಿಂದ ಮುಕ್ತರನ್ನಾಗಿ ಮಾಡಿ ಅಂತ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ಕೊಂತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್. ಈಗ ನೋಡಿ, ನಮ್ಮ ಸರ್ ಇಷ್ಟೊತ್ತು ಚಿಕಿತ್ಸೆ ಬಗ್ಗೆ ಮಾಹಿತಿ ನೀಡಿದ್ರು. ಪೇಷಂಟ್ ನ ಟೆಸ್ಟ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇರಬಹುದು. ನೋಡಿದ್ರಲ್ವಾ, ನಮ್ಮ ಡಾಕ್ಟರು ಪೇಷಂಟ್ ನ ಚೆಕಪ್ ಮಾಡಿದ್ರು. ಇವರ ಒಂದು ಇಂಟರ್ವ್ಯೂ ಇಲ್ಲಿ ಮುಗೀತು. ನೆಕ್ಸ್ಟ್ ನಾವು ಈ ಒಂದು ಪ್ರಜ್ವಲ್ ಮದ್ಯ ವ್ಯಸನಿಗಳ ಸಮಗ್ರ ಪುನರ್ವಸತಿ ಕೇಂದ್ರದ ವ್ಯವಸ್ಥಾಪಕರನ್ನೇ ಮಾತಾಡ್ಸ್ಬಿಡೋಣ. ಬನ್ನಿ ಈಗ ಆ ವ್ಯವಸ್ಥಾಪಕರ ರೂಮಿಗೆ ಹೋಗೋಣ. ಬನ್ನಿ ಈಗ ಈ ಪ್ರಜ್ವಲ್ ಮದ್ಯ ವ್ಯಸನಿಗಳ ಸಮಗ್ರ ಪುನರ್ವಸತಿ ಕೇಂದ್ರದ ಮುಖ್ಯ ಸಂಸ್ಥಾಪಕರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ನಾನು ಸಿದ್ದಪ್ಪ MR ಅಂತ. ಈ ಒಂದು ಪ್ರಜ್ವಲ್ ಆಸ್ಪತ್ರೆಯ ಸಂಸ್ಥಾಪಕರು. ಸುಮಾರು 25 ವರ್ಷಗಳ ಕಾಲ ಈ ಒಂದು ವ್ಯಸನ ಮುಕ್ತ ಕೇಂದ್ರ ಸ್ಥಾಪನೆಯಾಗಿ ಕಾರ್ಯವನ್ನು ಈ ಸಾಮಾಜಿಕವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿ ಬಂದಂಥ ರೋಗಿಗಳಿಗೆ 1 ತಿಂಗಳ ಕಾಲ ಇಲ್ಲೇ ಚಿಕಿತ್ಸೆಯನ್ನು ನೀಡಿ ಒಳ್ಳೆಯ ಸಾಮಾಜಿಕವಾಗಿ ಹಾಗೂ ಮತ್ತು ಆರ್ಥಿಕವಾಗಿ ಮದ್ಯಪಾನದಿಂದ ಮತ್ತು ಮಾದಕ ವಸ್ತುಗಳನ್ನು ಮುಕ್ತಗೊಳಿಸಿ ಆರ್ಥಿಕವಾಗಿ ಆರೋಗ್ಯಕರವಾಗಿ ಜೀವನ ನಡೆಸಲು ದಾರಿ ಮಾಡಿಕೊಡುವುದಾಗಿದೆ ಈ ಒಂದು ನಮ್ಮ ಸಂಸ್ಥೆಯ ಉದ್ದೇಶವಾಗಿದೆ. ಹಾಗೂ ಇಲ್ಲಿ ದೊರೆಯುವಂಥ ಸೌಲಭ್ಯಗಳು ವೈದ್ಯಕೀಯ ಸೌಲಭ್ಯ, ಮಾನಸಿಕ ಸೌಲಭ್ಯ ಹಾಗೂ ಆಪ್ತ ಸಮಾಲೋಚನೆ, ಯೋಗ ಹಾಗೂ ಧ್ಯಾನದ ಮೂಲಕ ಚಿಕಿತ್ಸೆ ಹಾಗೂ ಕುಟುಂಬ ಸಲಹಾ ಆಪ್ತ ಸಮಾಲೋಚನಾ ಚಿಕಿತ್ಸೆಯನ್ನು
ನಾವು ಇಲ್ಲಿ 1 ತಿಂಗಳುಗಳ ಕಾಲ ನೀಡ್ತೀವಿ. ಆಮೇಲೆ ಬಂದಂಥ ರೋಗಿಯನ್ನು ಇಲ್ಲಿ 1 ತಿಂಗಳುಗಳ ಕಾಲ ಇಲ್ಲೇ ಅವರಿಗೆ ಊಟ ವಸತಿಯನ್ನು ನೀಡಿಬಿಟ್ಟು ಅವ್ರಿಗೆ ಒಳ್ಳೆಯ ಒಂದು ಆರೋಗ್ಯಕರವಾದ ಜೀವನವನ್ನು ಕೊಟ್ಬಿಟ್ಟು ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಬೇಕಾದಂಥ ಒಂದು ದೊಡ್ಡ ಗುರಿಯಾಗಿದೆ ನಮ್ಮದು. ಆ ಒಂದು ಸಂಸ್ಥೆಯ ಕೂಡ ಉದ್ದೇಶವಾಗಿದೆ. ಸರ್, ಇದುವರೆಗೂ ಎಷ್ಟು ಪೇಷಂಟ್ಗಳನ್ನ ನೀವು ಈ ತರ ವ್ಯಸನದಿಂದ ಮುಕ್ತರನ್ನಾಗಿ ಮಾಡಿದ್ದೀರಾ? ಸುಮಾರು 23 ವರ್ಷಗಳ ಕಾಲ ಈ ಒಂದು ಆಸ್ಪತ್ರೆ ಇಲ್ಲೇ ಆಗಿದೆ. ಅದರಲ್ಲಿ ಸುಮಾರು ಒಂದು 5-6 ಸಾವಿರ ಒಳರೋಗಿಗಳನ್ನು ನಾವು ದಾಖಲಾತಿಗಳನ್ನು ತಗೊಂಡ್ಬಿಟ್ಟು ಅವರಿಗೆ ಅಷ್ಟು ಜನನ ಈ ಒಂದು ವ್ಯಸನದಿಂದ, ಅಂದರೆ ಡ್ರಗ್ಸ್ ಆಗಿರ್ಬೋದು, ಅಥವಾ ಆಲ್ಕೋಹಾಲ್ ಆಗಿರ್ಬೋದು, ಅಥವಾ ಮಾನಸಿಕ ಚಿಕಿತ್ಸೆ ಆಗಿರ್ಬೋದು, ಅಥವಾ ಇನ್ನು ಬೇರೆ ಬೇರೆ ಅಡಿಕ್ಷನ್ ಚಿಕಿತ್ಸೆಗಳನ್ನು ನಾವಿಲ್ಲಿ ಗುಣಮುಖರನ್ನಾಗಿ ಮಾಡಿ ಅವರನ್ನು ಒಂದು ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಪರಿವರ್ತನೆ ಮಾಡಿ ಈ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದೀವಿ. ಅದರ ಒಂದು ದೊಡ್ಡ ಉದ್ದೇಶ ಈ ಒಂದು ಅಸೋಸಿಯೇಷನ್, ಅಂದರೆ ನಮ್ಮ ಒಂದು NGO ಇದರಿಂದ ಒಂದು ದೊಡ್ಡ ಅವಕಾಶ ಮತ್ತು ಗುರಿ ಸಿಕ್ಕಿದೆ. ಹಾಗೆ ನಮ್ಮ ಒಂದು ಘನ ಸರ್ಕಾರ ನಮಗೆ ಈ ಒಂದು 18 ವರ್ಷಗಳ ಕಾಲ ಸೇವೆಯನ್ನು ನೀಡಿ ಸಲ್ಲಿಸಿದ್ದಕ್ಕೆ ಹೆಮ್ಮೆಯ ಕನ್ನಡಿಗ ಅಂತ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಹಾಗೂ ನಮ್ಮನ್ನು ಗುರುತಿಸಿದೆ. ಅದಕ್ಕೆ ನಾನು ತುಂಬ ನಮ್ಮ ಘನ ಸರ್ಕಾರಕ್ಕೆ ಹಾಗೂ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳ DK ಶಿವಕುಮಾರ್ ಅವರಿಗೂ ಹಾಗೆ ನಮ್ಮ ಮಂತ್ರಿಮಂಡಲಕ್ಕೆ ನಾವು ಒಂದು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಒಂದು ಹಾವೇರಿ ಒಳಗೆ ನನ್ನನ್ನು ಗುರುತಿಸಿ ಈ ಒಂದು ಹೆಮ್ಮೆಯ ಕನ್ನಡಿಗ ಅಂತ ಅವಾರ್ಡನ್ನು ನೀಡಿದ್ದಕ್ಕೆ ತಮಗೆ ಹಾವೇರಿ ಜನತೆಗೂ ಹಾಗೂ ಹಾವೇರಿ ಸುತ್ತಮುತ್ತ ಇರತಕ್ಕಂಥ ನಮ್ಮ ಹಳ್ಳಿ ಪ್ರದೇಶಗಳಿಗೂ, ನಗರಗಳಿಗೂ, ತಾಲೂಕು ಮತ್ತು ಜಿಲ್ಲೆವಾರಿಗಳಿಗೂ, ಹಾಗೂ ನಾನು ಹುಟ್ಟಿದಂಥ ಬೆಳೆಸಿದಂಥ ನನ್ನ ತಂದೆ ತಾಯಿಗಳಿಗೂ, ಹಾಗೂ ನನ್ನ ಧರ್ಮಪತ್ನಿಯವರಿಗೂ, ಹಾಗೂ ಗುರುಗಳಿಗೂ, ನಮ್ಮ ಗುರುಗಳು ಶಶಿಕುಮಾರ್ ಮೆಹರ್ವಾಡೆ, ಶಶಿಕುಮಾರ್ ದೊಡ್ಡ ಅಸೋಸಿಯೇಷನ್ MD ಅವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಸರ್, ಈಗ ನಿಮ್ಮ ಹಾಸ್ಪಿಟ್ಲಿಗೆ ಯಾವ ಥರ ರೋಗಿ ಬರ್ಬೇಕಂದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಯಾವುದೇ ರೋಗಿ ಇದ್ರೂ ನೀವೇ ಹೋಗಿ ಕರ್ಕೊಂಬರ್ತೀರೋ ಅಥವಾ ರೋಗಿಗಳೇ ಇಲ್ಲಿ ಬರಬೇಕಾ? ಕೆಲವರು ರೋಗಿಗಳು ತಾವಾಗೇ ವ್ಯಸನದಿಂದ ದೂರವಾಗಬೇಕು ಅಂತಂದು ಇಂಡಿವಿಜುವಲ್ ಆಗಿ ನಮ್ಮ ಕೇಂದ್ರಕ್ಕೆ ಬರ್ತಾರೆ. ಕೆಲವರು ಫ್ಯಾಮಿಲಿಯವರು ಕೂಡ ಕರ್ಕೊಂಬರ್ತಾರೆ. ಕೆಲವರು ನಾವೇ ಹೋಗಿ ಅವ್ರನ್ನ ಸಮಾಧಾನ ಪಡಿಸಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿಬಿಟ್ಟು ಅವರಿಗೆ ಈ ರೀತಿ ಒಂದು ಒಳ್ಳೆಯ ಕೇಂದ್ರ ಇದೆ, ಈ ರೀತಿ ವ್ಯಸನದಿಂದ ಮುಕ್ತಗೊಳಿಸ್ಬೇಕಂತ ಹೇಳಿಬಿಟ್ಟು ಸಹ ಮನವೊಲಿಸಿ ಅವ್ರನ್ನ ಕರ್ಕೊಂಬಂದು ಚಿಕಿತ್ಸೆ ಒಳಪಡಿಸ್ತೀವಿ. ಇದು ಬಂದುಬಿಟ್ಟು ಹಾವೇರಿಯಲ್ಲಿ ಕೆರೆಮತ್ತಿಹಳ್ಳಿ ರೋಡ್ ಅನ್ನದೇ ದನದಪೇಟೆ ಮುಂಭಾಗ ಹೊಸ ಪೊಲೀಸ್ ಕ್ವಾರ್ಟರ್ಸ್ ಹಿಂದ್ಗಡೆ ಈ ಒಂದು ಪ್ರಜ್ವಲ್ ವ್ಯಸನ ಮುಕ್ತಿ ಕೇಂದ್ರ ಇದೆ, ಲೊಕೇಟ್ ಆಗಿದೆ. ಸರ್, ನಿಮ್ಮ ಪ್ರಜ್ವಲ್ ಮದ್ಯವ್ಯಸನಿ ಸಮಗ್ರ ಪುನರ್ವಸತಿ ಕೇಂದ್ರದಲ್ಲಿ ನಿಮ್ಮ ಸಿಬ್ಬಂದಿಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಸರ್. ಇಲ್ಲಿ ನಮ್ಮ ಸಿಬ್ಬಂದಿಗಳ ಬಗ್ಗೆ ಮಾಹಿತಿ ಕೊಡೋದಾದರೆ, ಇಲ್ಲಿ ನುರಿತಂಥ ಅಂದರೆ ಅನುಭವಿ ಇರತಕ್ಕಂಥ, ಅಂದರೆ ಸುಮಾರು ವರ್ಷಗಳ ಕಾಲ ಇಲ್ಲೇ ಕೆಲಸ ನಿರ್ವಹಿಸಿ ಒಳ್ಳೆಯ ಅನುಭವ ಇರತಕ್ಕಂಥ ವೈದ್ಯರು ಕೂಡ ಇದ್ದಾರೆ, ಮಾನಸಿಕ ತಜ್ಞರು ಕೂಡ ಇದ್ದಾರೆ, MBBS MD ಡಾಕ್ಟರ್ ಕೂಡ ಇದ್ದಾರೆ, ನರ್ಸಸ್ ಇದ್ದಾರೆ, ಮೇಲು ವಾರ್ಡ್ಗಳಿದ್ದಾರೆ, ಆಮೇಲೆ ವಾರ್ಡ್ ಬಾಯ್ಗಳಿದ್ದಾರೆ, ಚೌಕಿದಾರ್ ಇದ್ದಾರೆ, ಆಮೇಲೆ PA ಎಜುಕೇಟರ್ ಕೂಡ ಇದ್ದಾರೆ, ಕುಕ್ಕು ಒಳ್ಳೆಯ ಅಡುಗೆಯನ್ನು ನಿರ್ವಹಿಸ್ತಾರೆ, ಮತ್ತು ಕೌನ್ಸಿಲರ್ಸ್ಗಳು ಅಂದರೆ ಪೇಷಂಟ್ಸ್ಗಳಿಗೆ ಕೌನ್ಸಿಲಿಂಗ್ ಮಾಡೋದ್ರಲ್ಲಿ ಒಳ್ಳೆ ತರಬೇತಿಯನ್ನು ಕೂಡ ಅವ್ರು ನೀಡಿದ್ದಾರೆ. ಅನೇಕ ಆಸ್ಪತ್ರೆಯಲ್ಲಿ ಅವರು ಟ್ರೈನ್ ಅಪ್ ಮಾಡಿಬಿಟ್ಟು ಅವರಿಗೆ ಟ್ರೈನಿಂಗ್ ಕಳಿಸ್ಬಿಟ್ಟು ಇಲ್ಲಿ ಒಂದು ನುರಿತವಾದ ಕೌನ್ಸಿಲರ್ ಕೂಡ ಇಲ್ಲಿ ಇದ್ದಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ನೀವು ನಿಮ್ಮ ಒಬ್ಬ ಯಾರಾದರೂ ನಿಮ್ಮ ಅಕ್ಕಪಕ್ಕನೋ ಇಲ್ಲ ಪಕ್ಕದ ಊರಲ್ಲೋ ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲಲ್ಲೋ ಯಾರಾದರೂ ಈ ಥರ ಮದ್ಯ ವ್ಯಸನಿಗಳು ಅಥವಾ ಮಾದಕ ದ್ರವ್ಯಗಳ ವ್ಯಸನಿಗಳು ಇದ್ದರೆ ಅವ್ರನ್ನ ನೀವು ಏನೋ ಒಂದು ಟೆನ್ಷನ್ ತಗೊಳ್ದೆ ಒಂದು ಕಾಲ್ ಮಾಡಿದರೆ ಸಾಕು, ಇವರೇ ಬಂದು ಕರ್ಕೊಂಬರ್ತಾರೆ. ಇಲ್ಲಾಂದರೆ ನಾನು ಈ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಒಂದು ಹಾಸ್ಪಿಟಲ್ ಲೊಕೇಟ್ ಆಗಿರೋದು ಸರ್ ಹೇಳಿದ್ದಾರೆ ನಮ್ಮ ಹಾವೇರಿಯಲ್ಲಿ ಚೌಶೆಟ್ಟಿ ಬಿಲ್ಡಿಂಗ್, ಕೆರೆಮತ್ತಿನಹಳ್ಳಿ ರೋಡು. ಇಲ್ಲಿ ಬನ್ನಿ, ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲಲ್ಲಿ ಫ್ಯಾಮಿಲಿಯಲ್ಲಿ ಯಾರೇ ಈ ಥರ ವ್ಯಸನಿಗಳಿದ್ರು ಇಲ್ಲಿ ಬಂದು
ಗುಣಮುಖರಾಗಿ ಹೋಗ್ಬೋದು ಅನ್ನೋದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಬನ್ನಿ ಈಗ ಯಾರ್ಯಾರೆಲ್ಲ ರೋಗಿಗಳು ಇಲ್ಲಿ ಟ್ರೀಟ್ಮೆಂಟ್ ತಗೊಂತ ಇದ್ದಾರೆ ಅನ್ನೋದನ್ನ ಅವ್ರ ಬಾಯಿಂದಲೇ ಕೇಳ್ಬಿಡೋಣ. ಯಾಕಂದ್ರೆ ನಾವ್ ಹೇಳೋದು ಒಂಥರ ಏನೋ ಇವರು ಬೇಕಂತಲೇ ಹೇಳ್ತಾರೆ ಅನ್ಕೋಬಹುದು, ಆದ್ರೆ ನಿಮಗೆ ಪ್ರತ್ಯಕ್ಷ ದರ್ಶಿಗಳು, ಪ್ರತ್ಯಕ್ಷ ಸಾಕ್ಷಿಗಳನ್ನ ನಿಮ್ ಮುಂದೆ ನಾನು ಪ್ರಸ್ತುತ ಪಡಿಸ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ ಮತ್ತೆ ಆಗ್ತಾಡ, ಈಗ ಹೋಗಿ ಬಿಡೋಣ. ಸರ್, ನಿಮ್ಮ ಒಂದು ಮಾಹಿತಿಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಒಂದು ಈ ಸಮಾಜ ಸೇವೆ ಹೀಗೆ ನಿರಂತರವಾಗಿ ಸಾಗ್ಲಿ. ಈ ಒಂದು ಸಮಾಜ ಸೇವೆ ನಿರಂತರವಾಗಿ ಸಾಗೋದಕ್ಕೆ ನಮ್ಮ ಗುರುರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾನು ಕೂಡ ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಕೇಳ್ಕೊಂತೀನಿ ಸರ್. ಧನ್ಯವಾದಗಳು. ಹಾಗೇನೆ ಕೂಡ ನಿಮಗೂ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಈ ಒಂದು ಪ್ರಜ್ವಲ್ ವ್ಯಸನ ಮುಕ್ತ ಕೇಂದ್ರ ಹಾವೇರಿಯಲ್ಲಿ ಇದೆ ಅನ್ನೋದನ್ನ ಗುರುತಿಸಿ ನೀವು ಇಲ್ಲಿಗೆ ಬಂದು ಈ ಒಂದು ಕಾರ್ಯಕ್ರಮವನ್ನ ಮಾಡಿ ಇಡೀ ಕರ್ನಾಟಕ ಜನತೆಗೆ ತಿಳಿಸ್ಲಿಕ್ಕೆ ಹೊರಟಿರ್ತಕ್ಕಂಥ ನಿಮಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ನೀವು ಇಷ್ಟೊತ್ತು ಈ ಪ್ರಜ್ವಲ್ ಮದ್ಯವ್ಯಸನಿಗಳ ಸಮಗ್ರ ವಸತಿ ಕೇಂದ್ರದ ವ್ಯವಸ್ಥಾಪಕರನ್ನ ಮಾತಾಡ್ಸಿದ್ವಿ. ಈಗ ಈ ಒಂದು ಕಿಚನ್ ಸೆಂಟರ್ ಹೇಗಿದೆ ಅಂದ್ರೆ, ಈ ಒಂದು ಅಡುಗೆ ಮನೆ ಹೇಗಿದೆ, ಇಲ್ಲಿಯ ಶುಚಿತ್ವ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ. ಇದೇ ನೋಡಿ ಅಡುಗೆ ಮನೆ. ಇದು ನೋಡ್ತಾ ಇದ್ರೆ ನಮ್ಮ ಹಳ್ಳಿಯಲ್ಲಿರುವ ಮನೆ ನೆನಪಾಗುತ್ತೆ. ಇಲ್ಲಿ ಎಲ್ಲಾ ಶುಚಿತ್ವವಾಗಿ ಅಡಿಗೆ ಮಾಡ್ತಾರೆ. ಇಲ್ಲಿ ಅಡಿಗೆ ಟೇಸ್ಟ್ ಹೇಗಿದೆ ಅಂತ ನಾವು ಪೇಷಂಟ್ನೇ ಕೇಳ್ಬಿಡೋಣ ನೆಕ್ಸ್ಟ್ ಇಂಟ್ರೋನಲ್ಲಿ. ನೋಡಿ ಎಷ್ಟು ಸುಸಜ್ಜಿತವಾಗಿ ಈ ಒಂದು ಕಿಚನ್ ನ ಇಟ್ಕೊಂಡಿದ್ದಾರೆ. ಇದು ಸ್ಟೋರ್ ರೂಮು. ಇಲ್ಲಿ ಅಕ್ಕಿ, ತರಕಾರಿ, ಬೇಳೆ, ಎಲ್ಲಾ ತರಹದ ತರಕಾರಿಗಳನ್ನ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ. ಬನ್ನಿ ಈಗ ಮಾತಾಡ್ತಾಡ, ನಾವು ಪೇಷಂಟ್ ನ ಮಾತಾಡ್ಸೇ ಬಿಡೋಣ, ಅವರ ಒಂದು ಅನಿಸಿಕೆಗಳನ್ನ ಕೇಳ್ಕೊಂಡ್ಬಿಡೋಣ. ಹಾಗೆ ಇಲ್ಲಿಯ ಒಂದು ಚಿಕಿತ್ಸೆ ಹೇಗಿದೆ ಅಂತ ಅವ್ರ ಬಾಯಿಂದಲೇ ಕೇಳ್ಬಿಡೋಣ. ಬನ್ನಿ. ಇದೇ ನೋಡಿ ಪ್ರಜ್ವಲ್ ಮದ್ಯವ್ಯಸನಿಗಳ ಸಮಗ್ರ ಕೇಂದ್ರ. ಇದೇ ವಾರ್ಡ್. ಇಲ್ಲಿ ಎಲ್ಲರೂ ಕೂಡ ರೆಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಇಲ್ಲಿ ಕೆಲವರನ್ನ ನಾವು ಒಂದು ಸಂದರ್ಶನ ಮಾಡೇ ಬಿಡೋಣ. ಯಾರೆಲ್ಲ ಏನ್ ಹೇಳ್ತಾರೆ ಕೇಳ್ಬಿಡೋಣ. ಬನ್ನಿ, ನೀವೀಗ ನೋಡ್ತಾ ಇರ್ಬೋದು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನಾಗರಾಜ್ ಅಂತ ಹೇಳ್ಬಿಟ್ಟು ಸರ್. ಸರ್ ನೀವು ಯಾವ ವ್ಯಸನಕ್ಕೆ ಬಲಿಯಾಗಿದ್ರಿ? ಸರ್ ನಾವು ಡ್ರಿಂಕ್ಸಿಗೆ ಬಲಿಯಾಗಿದ್ದೀವಿ ಸರ್. ಈಗ ಹೇಗಿದ್ದಾರೆ ಸರ್? ಈಗ ಆರಾಮಾಗಿದೆ ಸರ್, ಏನ್ ತೊಂದ್ರೆ ಇಲ್ಲ. ಬಂದು 1 ತಿಂಗಳಾಯ್ತು ಸರ್. ಈಗೆಲ್ಲ ಆರಾಮಾಗಿದೆ ಸರ್. ಇಲ್ಲಿಯ ಊಟ ವ್ಯವಸ್ಥೆ, ವಸತಿ ಎಲ್ಲ ಹೇಗಿದೆ? ಚೆನ್ನಾಗಿದೆ ಸರ್. ಟ್ರೀಟ್ಮೆಂಟ್ ಹೇಗಿದೆ? ಟ್ರೀಟ್ಮೆಂಟ್ ಚೆನ್ನಾಗಿದೆ ಸರ್. ಸರ್, ಈಗ ನೀವು ಇಲ್ಲಿಂದ ಗುಣಮುಖರಾಗಿ ಹೋದ್ಮೇಲೆ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಅಥವಾ ಬೇರೆ ಯಾರಾದ್ರೂ ಅಕ್ಕಪಕ್ಕ ಊರುಗಳಲ್ಲಿ ಈ ತರ ಮದ್ಯವ್ಯಸನಿಗಳು ಇಲ್ಲ ಬೇರೆ ಯಾವ್ದಾರ ಚಟಕ್ಕೆ ಬಲಿಯಾಗಿದ್ರೆ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಲ್ಮೋಸ್ಟ್ ಈಗ ನಾವು ಅನುಭವಿಸಿದ್ದು ನೋಡಿದ್ರೆ ಯಾರೋ ಡ್ರಿಂಕ್ಸ್ ಮಾಡಬಾರ್ದು ಅಂತ ಹೇಳಕ್ ಇಷ್ಟಪಡ್ತೇವೆ ಸರ್. ಅಕಸ್ಮಾತ್ ಅವ್ರಿಗೆ ಏನಾದ್ರು ಬಿಡಕ್ ಆಗ್ಲೇ ಇಲ್ಲ ಅಂದ್ರೆ ಇಲ್ಲಿ ಬಂದು ಈಗ ನಾವೇನು ಇದ್ ಮಾಡ್ತಾ ಇದೀವಲ್ಲ, ಗುಣಪಡಿಸ್ಕೊಂಡು ಹೋಗ್ಬೋದು ಸರ್. ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಚಿಕಿತ್ಸೆ ಮಾಡ್ತಾ ಇದ್ದಾರೆ, ಊಟ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿರ್ತದೆ. ಇಲ್ಲಿಂದ ಸುಮಾರು ಪಾಠ ಎಲ್ಲ ತಿಳ್ಕೊಂಡು ಹೋಗ್ಬೋದು ಸರ್, ಕಲಿಬಹುದು. ಸರ್, ಮುಂದಿನ ದಿನಗಳಲ್ಲಿ ನಿಮ್ಮ ಅಪ್ಪ ಅಮ್ಮನಾಗ್ಲಿ ಅಥವಾ ಮುಂದೆ ನೀವು ಮದುವೆ ಆದ್ರೆ ನಿಮ್ಮ ಹೆಂಡತಿ ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕಂತ ನೀವು ಅಂದ್ಕೊಂಡಿದ್ದೀರಾ? ಇಷ್ಟಿಂದ ನಮ್ಮಿಂದಾನೆ ಅವ್ರಿಗೆಲ್ಲ ಸುಮಾರು ಎಲ್ಲ ಇನ್ಸಲ್ಟ್ ಆಗಿದೆ ಸರ್, ಎಲ್ಲ ತೊಂದರೆ ಆಗಿದೆ. ಇನ್ಮೇಲೆ ಆ ತರದ್ ಯಾವ್ದು ಆಗಲ್ಲ, ಚೆನ್ನಾಗಿ ನೋಡ್ಕೊಂಡು ಹೋಗ್ತೇವೆ ಸರ್. ಸರ್, ನೀವು ಆದಷ್ಟು ಬೇಗ ಗುಣಮುಖರಾಗಿ ಹೋಗಿ, ಹಾಗೆ ಎಲ್ಲರಿಗೂ ಒಂದು ನೀವು ಮಾರ್ಗದರ್ಶಕರಾಗಿ ಅಂತ ಕೇಳ್ಕೊತೀನಿ ಅಂತ ಹೇಳ್ತಾ ನಮ್ಮ ಗುರುರಾಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರ್ಲಿ ಸರ್. ಸರಿ ಸರ್, ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ನೋಡಿದ್ರಲ್ಲ ಇವರು ಎಷ್ಟು ಬದಲಾಗಿದಾರಂತ ನೀವು ಈ ಅವ್ರ ಮಾತಲ್ಲೇ ಕೇಳ್ತಾ ಇದ್ದೀರಾ. ಬನ್ನಿ ಈಗ ಮತ್ತೆ ಬೇರೆ ರೋಗಿಗಳನ್ನ ಮಾತಾಡ್ಸ್ಬಿಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಸರ್ ಪ್ರಕಾಶ್ ಚವಾಣ್ ಅಂತ. ಪ್ರಕಾಶ್ ಚವಾಣ್ ಅವರೇ, ನೀವು ಯಾವ ಒಂದು ವ್ಯಸನಕ್ಕೆ ಬಲಿಯಾಗಿದ್ರಿ? ಇದು ಕುಡ್ತು ಚಟಕ್ಕೆ ಬಲಿಯಾಗಿದ್ದೆ. ವೈದ್ಯಕ ಪ್ರಾಬ್ಲಮ್ ಅಂತ ಸ್ವಲ್ಪ ಕಲಿತೆ, ಇಲ್ಲಿ ಬೆಳಕ್ ಬಂದಿದ್ದೇನೆ, ಚೆನ್ನಾಗ್ ಆಗ್ತೇನೆ ಅಂತ ನಂಗೆ ಭರವಸೆ ಇದೆ. ಸರ್, ಈ ಒಂದು ಹಾಸ್ಪಿಟಲ್ ಅಲ್ಲಿ ಊಟದ ವ್ಯವಸ್ಥೆ ಹಾಗೆ ಚಿಕಿತ್ಸೆ ಹೇಗಿದೆ, ಹಾಗೆ ಇಲ್ಲಿ ಒಂದು ವಾತಾವರಣ ಹೇಗಿದೆ ಸರ್? ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಊಟದ್ದೆಲ್ಲ ಚೆನ್ನಾಗಿದೆ. ಟೈಮ್ ಊಟ ಕೊಡ್ತಾರೆ, ಟೀ ಕೊಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ ಟೈಮ್. ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲ ಫ್ರೆಂಡ್ಸ್ ತರಾನೇ ನೋಡ್ತಾರೆ, ಬೇರೆ ಭೇದ ಭಾವ ಮಾಡಲ್ಲ. ಎಲ್ಲರೂ ಒಂದೇ ತರ ನೋಡ್ತಾರೆ. ಚೆನ್ನಾಗಿದೆ ಸರ್. ಈಗ ಇವರೆಲ್ಲ ಬೇರೆ ಬೇರೆ ಊರಿಂದ ಬಂದಿದ್ದಾರೆ, ಆದ್ರೆ ನೀವೆಲ್ಲ ಒಂದು ಫ್ಯಾಮಿಲಿ ತರ ಇದ್ದೀರಿ. ಇದು ಎಷ್ಟು ಖುಷಿ ಅನ್ಸುತ್ತೆ? ಬಹಳ ಖುಷಿಯಾಗಿದೆ ಸರ್. ನಮ್ಗೇನ್ ಬೇಜಾರಂತ ಆಗ್ತಾ ಇಲ್ಲ, ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ರು. ಸರ್, ಆದಷ್ಟು ಬೇಗ ನೀವು ಗುಣಮುಖರಾಗಿ ಹೋಗಿ ನೀವು ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ನಮ್ಮ ಗುರುರಾಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಮುಂದೊಂದು ದಿನ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ಓಕೆ ಸರ್.
ಅಣ್ಣ ನಮಸ್ಕಾರ. ನಮಸ್ತೆ ಅಣ್ಣ ನಿಮ್ಮ ಹೆಸರು? ಪ್ರದೀಪ್ ಆಚಾರ ಅಂತ. ಪ್ರದೀಪ್ ಆಚಾರ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದೆ. ಯಾವ ವ್ಯಸನಕ್ಕೆ ಬಲಿಯಾಗಿರಿ? ಕುಡಿತಾನೋ ಅಥವಾ ಸಿಗರೇಟಾ? ಕುಡಿತಾ ಆದ್ಮೇಲೆ ಸಿಗರೇಟ್. ಹೌದಾ? ಈಗ ಎಲ್ಲ ಬಿಟ್ಟಿದ್ದಾರೆ ಹೆಂಗೆ? ಸದ್ಯ ಬಿಟ್ಟಿದ್ದೀನಿ ಸರ್. ಸದ್ಯಕ್ಕಲ್ಲ, ಇನ್ನು ಮುಂದೆ ಬಿಟ್ಟು ಬಿಡ್ಬೇಕು. ಸದ್ಯಕ್ಕನ ಇರಬಾರ್ದು ಅದು, ಬಿಟ್ಟು ಬಿಡು. ಬಿಟ್ಟಿರ್ತೀವಿ ಸರ್. ಇಲ್ಲಿ ಬಂದ್ಮೇಲೆ ಎಲ್ಲ ಬಿಟ್ಟು ಹೊಸದಾಗಿ ಹೋಗ್ಬೇಕು, ಹೊಸ ಮನುಷ್ಯನಾಗಿ ಹೋಗ್ಬೇಕು. ಇಲ್ಲಿಂದ ಹೊಸ ಮನುಷ್ಯವಾಗಿ ಹೋಗಿರ್ತೀವಿ ಸರ್. ಹೋಗ್ಬೇಕು. ಹಾಗೇನೆ ಮುಂದಿನ ದಿನಗಳಲ್ಲಿ ನೀನು ಕೂಡ ಇನ್ನೊಬ್ರಿಗೆ ಮಾರ್ಗದರ್ಶಕನಾಗಬೇಕು. ಯಾಕಂದ್ರೆ ನಾನು ಇಲ್ಲಿ ನೋಡಿದೆ, ನೀನು ಯೋಗ ಮಾಡಿಸ್ಬೇಕಾದ್ರೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸ್ತೀಯ. ಆದಷ್ಟು ಬೇಗ ಗುಣಮುಖರಾಗಿ ಹೋಗಿ ಅಂತ ಹೇಳಿ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ಕೊಂತೀನಿ, ನೀವು ಬೇಗ ಗುಣಮುಖರಾಗ್ಲಿ ಅಂತ. ಆಯ್ತು. ಆಗ್ತೀರಾ? ಆಯ್ತು ಸರ್. ಇಷ್ಟೇ ಅಲ್ಲ, ಯಾವ ಊರು ಹೇಳಿ ನಿಮ್ದು? ಕುಬ್ಟೂರು ಸರ್. ಕುಬ್ಟೂರು, ಶಿವಮೊಗ್ಗ ಡಿಸ್ಟಿಕ್, ಸರ್ವ ತಾಲೂಕು, ಆನವಟ್ಟಿ ಟೌನ್. ಆನವಟ್ಟಿ ಟೌನು, ಕುಬ್ಟೂರು. ಗುಬ್ಟೂರು. ಕುಬ್ಟೂರಾ? ಕುಬಟೂರು. ಕುಬ್ಟೂರು. ಕುಬ್ಟೂರು ಅಂತೆ ಸಾರ್, ನಾನು ಮಿಸ್ ಮಾಡಲ್ಲ. ಅದು ಮಾಜಿ CM ಊರು ಅದು. ಅಂತ್ಯ ಅಲ್ಲ, ಇದು ಆರಂಭ. ಮಾಜಿ CMಗಳ ಊರು ಕುಬ್ಟೂರು. ನಾನು ಆಕ್ಚುಲಿ ನೆಕ್ಸ್ಟ್ ನೀವು ಗುಣಮುಖರಾದ್ಮೇಲೆ ಬರ್ತೀನಿ ನಿಮ್ಮೂರಿಗೆ, ಖಂಡಿತ ಬರ್ತೀನಿ. ಅಲ್ಲಿ ಎಜುಕೇಶನ್ ಮಿನಿಸ್ಟರ್ ಅವರು. ಎಲ್ಲಾ ಗೊತ್ತಿದೆ, ಇಷ್ಟೆಲ್ಲ ಗೊತ್ತಿದ್ದು. ಕುಬ್ಟೂರು ಹೋದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ. ಅದೇ ಅಲ್ಲ, ನಿಮಗೆ ಎಲ್ಲಾ ಗೊತ್ತಿದೆ. ನೀವು ಈ ಒಂದು ವ್ಯಸನದಿಂದ ಮುಕ್ತರಾಗಿ, ಆಯ್ತಾ? ಧನ್ಯವಾದಗಳು. ನೋಡಿದ್ರಲ್ಲ, ನಮ್ಮ ಪ್ರದೀಪ್ ಆಚಾರ್ ಅವರು ಬೇಗ ಗುಣಮುಖರಾಗ್ಲಿ ಅಂತ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ಕಂತೀನಿ. ಅಣ್ಣ ನಿಮ್ಮೂರಿಗೆ ಬಂದೇ ಬರ್ತೀನಿ ಸುಬ್ಬಿ ಅಂತ ಹೇಳ್ತಾರಲ್ಲ, ಹಂಗ ಬಂದೇ ಬರ್ತೀನಿ. ಓಕೆನಾ? ಇಲ್ಲಿ ಇರ್ತಕ್ಕಂತಹ ಎಲ್ಲಾ ರೋಗಿಗಳು ಆದಷ್ಟು ಬೇಗ ಗುಣಮುಖರಾಗಿ ನಿಮ್ಮ ಊರಿಗೆ ಹೋಗಿ ನಿಮ್ಮ ಒಂದು ಹೊಸ ಜೀವನನ ನೀವು ಪ್ರಾರಂಭ ಮಾಡ್ಲಿ ಅಂತ, ನಿಮಗೆಲ್ಲ ಆ ಶಕ್ತಿ ನೀಡ್ಲಿ ಅಂತ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಬಾಯ್. ಎಲ್ರಿಗೂ ಬಾಯ್. ಹೋಗ್ಬಿಟ್ಟು ಬರ್ತೀನಿ. ಮತ್ತೆ ನಿಮ್ಮೆಲ್ಲರಿಗೂ ಹೇಳಿದ್ದೀನಿ, ನಿಮ್ಮ ಊರಿಗೆ ಬಂದು ಮತ್ತೊಮ್ಮೆ ನೀವೆಲ್ಲ ಗುಣಮುಖರಾದ್ಮೇಲೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದೀನಿ. ಇದು ಸುಮ್ಮನೆ ಅಲ್ಲ, ಅತಿಶೋಕ್ತಿ ಅಲ್ಲ, ಖಂಡಿತ ನಿಮ್ಮನ್ನ ಭೇಟಿ ಮಾಡೇ ಮಾಡ್ತೀನಿ. ಇದು ಮಾತ್ರ ನೀವು ಹೀಗೂ ಉಂಟೆ ಅಣ್ಣ, ಹೀಗೂ ಉಂಟೆ ಅಣ್ಣನ ಆಸೆ ತೀರಿಸ್ಬಿಡ್ತೀನಿ. ಬಾಯ್. ಸ್ನೇಹಿತರೆ, ಇದಿಷ್ಟು ನಮ್ಮ ಹಾವೇರಿ ಜಿಲ್ಲೆ, ಹಾವೇರಿಯ ಪ್ರಜ್ವಲ್ ಮದ್ಯವ್ಯಸನಿಗಳ ಸಮಗ್ರ ವಸತಿ ಕೇಂದ್ರದ ಒಂದು ವಿಡಿಯೋ ನೋಡಿದ್ರಿ. ಇಲ್ಲಿನ ರೋಗಿಗಳು ಯಾವ ರೀತಿ ಚಿಕಿತ್ಸೆ ಪಡ್ಕೊಂತಿದ್ದಾರೆ, ಹಾಗೆ ಇಲ್ಲಿನ ಒಂದು ಊಟದ ವ್ಯವಸ್ಥೆ ಆಗಲಿ, ಚಿಕಿತ್ಸೆ ಆಗಲಿ, ಹಾಗೆ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಕ್ಕಂತಹ ಒಂದು ವಿಧಾನ ಆಗಲಿ, ಎಲ್ಲ ಹೇಗಿದೆ ಅಂತ ನೀವೇ ಕಣ್ಣಾರ ನೋಡಿದಿರಿ. ನಾನು ಯಾವುದೇ ರೀತಿಯಿಂದ ಆಗಲಿ ಯಾರಿಗೂ ಏನು ಹೇಳ್ಕೊಟ್ಟಿಲ್ಲ, ಏನು ಮಾಡಿಸಿಲ್ಲ. ಎಲ್ಲ ರೋಗಿಗಳೇ ಹೇಳಿದರೆ, ನೀವು ಅವರ ಮಾತನ್ನ ಕೇಳ್ಕೊಳ್ಳಿ. ನೀವು ಕೂಡ ಏನಾದ್ರೂ ಈ ತರ ಮದ್ಯ ವ್ಯಸನಿಗಳು ಅಥವಾ ಮಾದಕ ದ್ರವ್ಯಗಳ ವ್ಯಸನಿಗಳಾಗಿದ್ರೆ ನೀವೆಲ್ಲರೂ ತಪ್ಪದೆ ನಮ್ಮ ಹಾವೇರಿಯ ಪ್ರಜ್ವಲ್ ಮದ್ಯ ವ್ಯಸನಿಗಳ ಸಮಗ್ರ ಪುನರ್ವಸತಿ ಕೇಂದ್ರಕ್ಕೆ ಬನ್ನಿ. ಇಲ್ಲಿ ಅಡ್ಮಿಟ್ ಆಗಿ ನೀವು ಕೂಡ ಆದಷ್ಟು ಬೇಗ ಗುಣಮುಖರಾಗಿ ಅಂತ ಕೇಳ್ಕೊತೀನಿ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ನಿಮ್ಮ ಊರುಗಳಿಗೆ ಅಂದ್ರೆ ನೀವೇನಾದ್ರೂ ಇವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಊರುಗಳಿಗೆ ಬಂದು ಅವರು ನಿಮ್ಮನ್ನ ಕೌನ್ಸಿಲಿಂಗ್ ಮಾಡಿ ಇಲ್ಲಿ ಕರ್ಕೊಂಬರ್ತಾರಂತೆ. ಇಂತಹ ಒಂದು ಒಳ್ಳೆ ವ್ಯವಸ್ಥೆ ಇದೆ. ಆದಷ್ಟು ಬೇಗ ನೀವು ಇಂತಹ ಒಂದು ವ್ಯವಸ್ಥೆನ ಉಪಯೋಗಿಸ್ಕೊಳ್ಳಿ. ಹಾಗೇನೆ ಇವರಿಗೆ ಕನ್ನಡಿಗ ಇವರಿಗೆ ಹೆಮ್ಮೆಯ ಕನ್ನಡಿಗ ಅಂತೇಳಿ ಒಂದು ಹೆಸರು ಬಂದಿದೆ. ಇಲ್ಲಿಯ ವ್ಯವಸ್ಥಾಪಕರಿಗೆ ಹೆಮ್ಮೆಯ ಕನ್ನಡಿಗ ಅಂತ ಒಂದು ಪ್ರಶಸ್ತಿ ಬಂದಿದೆ. ನೋಡಿ, ಇದು ಸುಮ್ಮನೆ ಏನಕ್ಕೋ ನೋಡಿ, ಇದು ನಾನು ಯಾವುದೇ ರೀತಿಯ ಒಂದು ದುಡ್ಡು ತಗೊಂಡಾಗ್ಲಿ ಏನೇ ಆಗ್ಲಿ ಮಾಡಿರೋ ವಿಡಿಯೋ ಅಲ್ಲ. ನನಗೆ ಒಂದು ಸಾಮಾಜಿಕ ಕಳಕಳಿಯಿಂದ ನಾನು ಒಂದು ಸಾಮಾಜಿಕ ಕಳಕಳಿಯಿಂದ ಬಂದು ನನ್ನ ಕೈಲಾದಷ್ಟು ಒಂದು ಸಹಾಯ ಮಾಡ್ತಾ ಇದ್ದೀನಿ. ಇದಿಷ್ಟು ಇಲ್ಲಿ ಅಂದ್ರೆ ಇದಿಷ್ಟು ನಮ್ಮ ಹಾವೇರಿಯ ಪ್ರಜ್ವಲ್ ಮದ್ಯವ್ಯಸನಿಗಳ ಸಮಗ್ರ ವಸತಿ ಕೇಂದ್ರದ ಒಂದು ವಿಡಿಯೋ. ಹಾಗೆ ಈ ವಿಡಿಯೋ ನೋಡಿ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ,
ಸಿಕ್ಕಾಪಟ್ಟೆ ಶೇರ್ ಮಾಡಿ, ಯಾಕಂದ್ರೆ ಇದರಿಂದ ಸುಮಾರು ಜನಕ್ಕೆ ನಿಮ್ಮಿಂದ ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಧನ್ಯವಾದಗಳು.